ನಮಸ್ಕಾರ ವೀಕ್ಷಕರೇ, ಶ್ರೀಶ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಪವನ್ ಕುಮಾರ್. ಇಂದಿನ ಮುಖ್ಯಾಂಶಗಳು: 3 ರಾಜ್ಯಗಳಲ್ಲಿ ಬಿಜೆಪಿ ಜಯಭೇರಿ, ನಗರದಲ್ಲಿ ಕಾರ್ಯಕರ್ತರಿಂದ ಸಂಭ್ರಮಾಚರಣೆ. ಜೆಜೆಎಂ ಯೋಜನೆ ಹೆಸರಿನ ಮೇಲೆ ಕೋಟ್ಯಾಂತರ ರೂಪಾಯಿ ಲೂಟಿ ಮಾಡಿದ ಗುತ್ತಿಗೆದಾರರು, ಅಧಿಕಾರಿಗಳು ಖುದ್ದಾಗಿ ಕಾಮಗಾರಿ ವೀಕ್ಷಿಸಿದ ಜಿಲ್ಲಾಧಿಕಾರಿಗಳಿಂದ ಮುಂದಿನ ಕ್ರಮವೇನು? ಕುಡಿಯುವ ನೀರಿನ ಸಮಸ್ಯೆ, ವಿವಿಧ ಗ್ರಾಮಗಳಿಗೆ ಭೇಟಿ ನೀಡಿದ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ. ಗಣೇಶ್ಪುರ್ ವಿಜೃಂಭಣೆಯಿಂದ ನಡೆದ ಶ್ರೀ ಆನಂದ ವನಾಶ್ರಮ ಶ್ರೀ ಶೈಲ್ಯ ಮಲ್ಲಿಕಾರ್ಜುನ ದೇವಸ್ಥಾನ ಉದ್ಘಾಟನೆ ಮತ್ತು ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ಸಮಾರಂಭ. ಅಂತಾರಾಷ್ಟ್ರೀಯ ಕಾರ್ಮಿಕರ ದಿನಾಚರಣೆ ಅಂಗವಾಗಿ ನಡೆಯಿತು ಕಾನೂನು ಅರಿವು ಮತ್ತು ನೆರವು ಕಾರ್ಯಕ್ರಮ. ದೇಶದ 5 ರಾಜ್ಯಗಳಲ್ಲಿ ನಡೆದ ವಿಧಾನಸಭಾ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷ ಜಯಭೇರಿ ಸಾಧಿಸಿರುವ ಹಿನ್ನೆಲೆಯಲ್ಲಿ ದೇಶ ಹಾಗೂ ರಾಜ್ಯಾದ್ಯಂತ ಕಾರ್ಯಕರ್ತರು ಸಂಭ್ರಮ ಆಚರಿಸಿದರು. ಬೀದರ್ ನಗರದಲ್ಲಿ ಚುನಾವಣೆ ಫಲಿತಾಂಶ ಹೊರಹೊಮ್ಮಿದ್ದಂತೆ ಪಕ್ಷದ ಮುಖಂಡರು, ಕಾರ್ಯಕರ್ತರು ಒಂದೆಡೆ ಸೇರಿ ಜಯಘೋಷಣೆಗಳು ಹಾಕಿ ಪಟಾಕಿ ಸಿಡಿಸಿ ವಿಜಯೋತ್ಸವ ಆಚರಿಸಿದರು. ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಪ್ರಧಾನಿ ಮೋದಿ ಹಾಗೂ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮತ್ತು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನವೀನ್ ಅವರಿಗೆ ಜಯವಾಗಲಿ ಎಂದು ಘೋಷಣೆಗಳ ಸುರಿಮಳೆಗೈದರು. ಈ ಸಂದರ್ಭದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಸೋಮನಾಥ್ ಪಾಟೀಲ್ ಅವರು ಮಾತನಾಡಿ 3 ರಾಜ್ಯದ ಮತದಾರರಿಗೆ ಅಭಿನಂದನೆ ತಿಳಿಸಿದರು. ರಾಜ್ಯದಲ್ಲಿ 2 ಸ್ಥಾನಗಳಿಗೆ ನಡೆದ ಉಪಚುನಾವಣೆಯಲ್ಲಿ ಬಿಜೆಪಿ ಪರಾಭವಕ್ಕೆ ಇಲ್ಲಿಯ ಕಾಂಗ್ರೆಸ್ ಸರ್ಕಾರದ ಅಧಿಕಾರ ದುರ್ಬಳಕೆಯಿಂದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಗೆದ್ದಿದ್ದಾರೆ. ಆದರೆ ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಇವರು ಮನೆಗೆ ಹೋಗಲಿದ್ದಾರೆ ಎಂದು ತಿಳಿಸಿದರು. ಇದೇ ವೇಳೆ ಬುಡಾ ಮಾಜಿ ಅಧ್ಯಕ್ಷ ಬಾಬುವಾಲಿ, ನಗರಾಧ್ಯಕ್ಷ ಶಶಿ ಹೊಸಳ್ಳಿ, ಮುಖಂಡರಾದ ಈಶ್ವರ್ ಸಿಂಗ್ ಠಾಕೂರ್ ಮಾತನಾಡಿ ಬಿಜೆಪಿ ಪ್ರಚಂಡ ಮತಗಳಿಂದ ಜಯ ಸಾಧಿಸಿ ಅಧಿಕಾರ ನೀಡಿರುವ ಮತದಾರರಿಗೆ ಅಭಿನಂದನೆ ತಿಳಿಸಿದ ಅವರು, ಎಲ್ಲರನ್ನೂ ಕುತೂಹಲ ಕೆರಳಿಸಿರುವ ಪಶ್ಚಿಮ ಬಂಗಾಳ ಚುನಾವಣೆ ಫಲಿತಾಂಶ, ಪ್ರಧಾನಿ ನರೇಂದ್ರ ಮೋದಿ, ಗೃಹ ಸಚಿವ ಅಮಿತ್ ಶಾ ಅವರ ಚುನಾವಣೆಯಲ್ಲಿ ನೀಡಿರುವ ಭರವಸೆಗಳಿಗೆ ಮತದಾರರು ವಿಶ್ವಾಸ ಮಾಡಿ ಅಧಿಕಾರ ಬರಲು ಅವಕಾಶ ನೀಡಿದಂತೆ ಮುಂಬರುವ ದಿನಗಳಲ್ಲಿ ಬಾಂಗ್ಲಾದೇಶದಿಂದ ಪಶ್ಚಿಮ ಬಂಗಾಳದಲ್ಲಿ ಬಂದಿದ್ದ ನುಸುಳುಕೋರರಿಗೆ ದೇಶದಿಂದ ಹೊರಕ್ಕೆ ದಬ್ಬುವುದು ಖಚಿತ ಎಂದರು. ಕೆಲವು ಬಹುಶಃ ಇದು ಪ್ರಥಮ ಚುನಾವಣೆ ಅಂತ ನನಗೆ ಅನಿಸ್ತಾ ಇದೆ. ಇವತ್ತು ಭಾರತೀಯ ಮತದಾರರು ಪ್ರಬುದ್ಧರಾಗಿದ್ದಾರೆ. ಇವತ್ತು ಲಿಟ್ರಸಿ ಪರ್ಸೆಂಟೇಜ್ ಹೆಚ್ಚಿಗಾಗಿರೋದ್ರಿಂದ ಮೊದಲನೇದಾಗಿ ಮತದಾನ ಪರ್ಸೆಂಟೇಜ್ ಹೆಚ್ಚಿಗಾಗಿದೆ. ಎರಡನೆಯದಾಗಿ ಇವತ್ತು ಕುಟುಂಬ ರಾಜಕಾರಣವನ್ನು ಭಾರತದ ಪ್ರಜೆಗಳು ತಿರಸ್ಕಾರ ಮಾಡಿದ್ದಾರೆ. ಇವತ್ತು ಕೇರಳ, ನಾವು ತಮಿಳುನಾಡಿನಲ್ಲಿ ನೋಡ್ಬೋದು, ಬೇರೆ ಕಡೆ ನೋಡ್ಬೋದು. ಮೂರನೆಯದಾಗಿ ಇವತ್ತು ಅಭಿವೃದ್ಧಿ ಪರವಾಗಿ ಭಾರತೀಯ ಮತದಾರರು ವೋಟನ್ನು ಮಾಡಿದ್ದಾರೆ. ಅಸ್ಸಾಂನಲ್ಲಿ ನಮ್ಮ ಮುಖ್ಯಮಂತ್ರಿ ಹೇಮಂತ್ ಬಿಸ್ವಾ ಶರ್ಮಾ ಅವರು 3ನೇ ಸಲ ಮುಖ್ಯಮಂತ್ರಿಯಾಗಿ ಆಯ್ಕೆಯಾಗಲಿಕ್ಕೆ ಪ್ರಮುಖ ಕಾರಣ ಅವರು ಮಾಡಿದಂಥ ಅಭಿವೃದ್ಧಿ ಕಾರ್ಯಗಳು. ಅದನ್ನೇ ನಾವು ಪಶ್ಚಿಮ ಬಂಗಾಳದಲ್ಲಿ ನೋಡಿದಾಗ ಅಲ್ಲಿ ಆಂಟಿ ಇನ್ಕಂಬೆನ್ಸಿಯಿಂದ ಅಲ್ಲಿ ಅಭಿವೃದ್ಧಿ ವಿರೋಧಿ ಹಾಗೂ ಜಂಗಲ್ ರಾಜ್ ಸೃಷ್ಟಿ ಮಾಡಿದಂಥ ಮಮತಾ ದೀದಿಯನ್ನು ಖಡಾಖಂಡಿತವಾಗಿ ಜನರನ್ನು ತಿರಸ್ಕಾರ ಮಾಡಿದ್ದಾರೆ. ಇದು ಭಾರತದ ಮತದಾರರ ಪ್ರಬುದ್ಧತೆಯನ್ನು ಎದ್ದು ತೋರಿಸ್ತಾ ಇದೆ. ಈ ಒಂದು ಪಂಚ ರಾಜ್ಯಗಳ ಚುನಾವಣೆಯಲ್ಲಿ 3 ರಾಜ್ಯಗಳಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಬಹುಮತವನ್ನು ಕೊಟ್ಟಂಥ ಮತದಾರರಿಗೆ ತಮ್ಮ ಮುಖಾಂತರ ಅಭಿನಂದನೆಗಳನ್ನು ತಿಳಿಸ್ತೀನಿ. ಅದರ ಜೊತೆಯಲ್ಲಿ ಬಹಳ ವ್ಯವಸ್ಥಿತವಾಗಿ ಚುನಾವಣೆಯನ್ನು ನಿರ್ವಹಿಸಿದಂಥ ನಮ್ಮ ರಾಷ್ಟ್ರೀಯ ನೇತಾರರಾದ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿ ಅವರಿಗೂ, ಅಮಿತ್ ಶಾಜಿ ಅವರಿಗೂ ನಮ್ಮ ಬೀದರ್ ಜಿಲ್ಲಾ ಭಾರತೀಯ ಜನತಾ ಪಕ್ಷದ ವತಿಯಿಂದ ಅನಂತ ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ಇದು ಈಗ ನಮ್ಮ ಕಾರ್ಯಕರ್ತರು ಒಂದು ಘೋಷಣೆಯನ್ನು ಮಾಡ್ತಾ ಇದ್ರು, ವೆಸ್ಟ್ ಬೆಂಗಾಲ್ ಝಾಂಕಿಯೇ ಕರ್ನಾಟಕ ಬಿ ಬಾಕಿ ಅಂತೇಳಿ. ಕರ್ನಾಟಕದಲ್ಲಿ ಗೌರ್ಮೆಂಟ್ ಇರೋದ್ರಿಂದ ಸರ್ಕಾರದ ಮಷಿನರಿಗಳನ್ನು ದುರುಪಯೋಗ ಮಾಡಿಕೊಂಡು ಇವತ್ತು ಈ 2 ಚುನಾವಣೆಗಳನ್ನು ಗೆದಿಬಹುದು. ಅದ್ರ ಮುಂದಿನ ದಿನದಲ್ಲಿ ಯಾವ ರೀತಿ ವೆಸ್ಟ್ ಬೆಂಗಾಲ್ದಲ್ಲಿ ಆಗಿದೆಯೋ ಅದೇ ಇಲ್ಲಿ ಕರ್ನಾಟಕದಲ್ಲಿಯೂ ಕೂಡ ಆಗೋದಿದೆ. 5 ರಾಜ್ಯಗಳ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷದ ನೇತೃತ್ವದ 3 ರಾಜ್ಯಗಳಲ್ಲಿ ಸರ್ಕಾರ ಬಂದಿದ್ದು ಇಡೀ ದೇಶಾದ್ಯಂತ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಿಗೆ ಅಭಿನಂದನೆ ಸಲ್ಲಿಸುತ್ತದೆ. ದೇಶದ ಹೆಮ್ಮೆಯ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರು, ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ನಿತಿನ್ ನವೀನ್ ಅವರು ಹಾಗೂ ಇನ್ನುಳಿದ ಎಲ್ಲ ರಾಷ್ಟ್ರೀಯ ಪಕ್ಷದ ನಾಯಕರಿಗೆ ನಮ್ಮ ಜಿಲ್ಲೆಯ ವತಿಯಿಂದ, ನಮ್ಮ ಕಾರ್ಯಕರ್ತರ ವತಿಯಿಂದ ಹೃತ್ಪೂರ್ವಕತೆಯಿಂದ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ. ದೇಶದ ಪ್ರಧಾನಮಂತ್ರಿಗಳ ನೇತೃತ್ವ ಸನ್ಮಾನ್ಯ ರಾಷ್ಟ್ರೀಯ ಅಧ್ಯಕ್ಷರಾದಂಥ ನಿತಿನ್ ನವೀನ್ ಜಿ ಅವರು, ನಮ್ಮ ಇವತ್ತಿನ ಚಾಣಕ್ಯರಾದಂಥ ಗೃಹ ಮಂತ್ರಿಗಳಾದಂಥ ಅಮಿತ್ ಶಾ ಜಿ ಅವರು, ಶುಭೇಂದು ಅಧಿಕಾರಿ ಅವರು, ದೇಶದ ಹಲವಾರು ಮುಖ್ಯಮಂತ್ರಿಗಳು ಇವತ್ತು ಪಂಚರಾಜ್ಯದ ಚುನಾವಣೆಯಲ್ಲಿ
ಭಾರತೀಯ ಜನತಾ ಪಾರ್ಟಿಯ ಸ್ಪಷ್ಟವಾದಂಥ ರಾಷ್ಟ್ರವಾದವನ್ನು ಹಿಡಿದು ಚುನಾವಣೆ ಮಾಡಿದ ಪರಿಣಾಮವಾಗಿ ಇವತ್ತು 3 ರಾಜ್ಯಗಳು ಕ್ಲೀನ್ ಸ್ವೀಪ್ ಆಗಿದೆ. ಕೇರಳದಲ್ಲಿಯೂ ಕೂಡ ನಾವು ಒಳ್ಳೆಯ ರೀತಿಯ ಮತವನ್ನು ಪಡೆದು ನಮ್ಮ ಪ್ರದರ್ಶನ ಆಗಿದೆ. ತಮಿಳುನಾಡಿನಲ್ಲಿಯೂ ಕೂಡ ಬಿಜೆಪಿ ಉತ್ತಮವಾದಂಥ ಪ್ರದರ್ಶನವನ್ನು ಮಾಡಿದೆ. ವಿಶೇಷವಾಗಿ ಬಂಗಾಲ್ ಇವತ್ತು ಬಾಂಗ್ಲಾದೇಶದಿಂದ ನುಸುಳುಕೋರರ ಆ ಎಲ್ಲ ಗುಸ್ಪೇಟೆಗಳನ್ನು ಹೊರದಬ್ಬುವಂತಹ ಕೆಲಸ ಇವತ್ತು ಆಗುತ್ತೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನಮ್ಮ ನೇತೃತ್ವಕ್ಕೆ ಮತ್ತು ಅಲ್ಲಿನ ಮತದಾರರಿಗೆ ಶುಭಾಶಯಗಳನ್ನು ಕೋರ್ತೇನೆ. ಭಾರತ್ ಮಾತಾ ಕಿ ಜೈ. ಭಾರತ್ ಮಾತಾ ಕಿ ಜೈ. ಭಾರತೀಯ ಜನತಾ ಪಕ್ಷಕ್ಕೆ, ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ, ಚುನಾವಣಾ ಚಾಣಕ್ಯ ಅಮಿತ್ ಶಾ ಅವರಿಗೆ. ಭಾರತೀಯ ಜನತಾ ಪಕ್ಷ ಪಂಚರಾಜ್ಯಗಳ ಚುನಾವಣೆಯಲ್ಲಿ 3 ರಾಜ್ಯಗಳು ಕ್ಲೀನ್ ಸ್ವೀಪ್ ಮಾಡುವುದರ ಮುಖಾಂತರ ಇಡೀ ದೇಶದಲ್ಲಿ ಎಲ್ಲಕ್ಕಿಂತ ಮುಖ್ಯವಾಗಿ ಪಶ್ಚಿಮ ಬಂಗಾಳ ಯಾವತ್ತೂ ಗೆಲ್ಲೋದೇ ಇಲ್ಲೋ ಅನ್ನುವಂಥ ಕನಸನ್ನು ಇಟ್ಟುಕೊಳ್ಳುವಂಥ ಕಾಂಗ್ರೆಸ್ ಹಾಗೂ ತೃಣಮೂಲ ಕಾಂಗ್ರೆಸ್ಗೆ ಅತ್ಯಂತ ದೊಡ್ಡ ಒಂದು ಹೊಡೆತವನ್ನು ಕೊಟ್ಟಂತ ಈ ದೇಶದ ಹೆಮ್ಮೆಯ ಪ್ರಧಾನಿಯವರ ಆಳ್ವಿಕೆ ಹಾಗೂ ಈ ದೇಶದ ಹೆಮ್ಮೆಯ ಗೃಹ ಸಚಿವರ ಚಾಣಕ್ಯತನ, ಆ ನೀತಿಯಿಂದ ತೃಣಮೂಲ ಕಾಂಗ್ರೆಸ್ನಿಂದ ಬೇಸತ್ತಿರುವ ಬಂಗಾಳದ ಜನತೆ ಇವತ್ತು ಭಾರತೀಯ ಜನತಾ ಪಕ್ಷವನ್ನು 180ರವರೆಗೆ ಸೀಟ್ಗಳನ್ನು ನೀಡುವುದರ ಮುಖಾಂತರ ಇಡೀ ಭಾರತೀಯ ಜನತಾ ಪಕ್ಷ ಅತ್ಯಂತ ವಿಜೃಂಭಣೆಯಿಂದ ಗೆಲುವು ಸಾಧಿಸಿರುವುದರಿಂದ ಬಂಗಾಳದ ಜನತೆಗೆ ಹಾಗೂ ಪ್ರಧಾನಿ ಮೋದಿ ಅವರಿಗೆ ಹಾಗೂ ದೇಶದ ಹೆಮ್ಮೆಯ ಚುನಾವಣೆ ಚಾಣಕ್ಯರಾದ ಅಮಿತ್ ಶಾ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ. ಬೀದರ್ ಜಿಲ್ಲೆಯಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಯಾವುದೇ ಸಮಯಕ್ಕೂ ಸಾರ್ವಜನಿಕರಿಗೆ ಕುಡಿಯುವ ನೀರಿನ ಸಮಸ್ಯೆ ಆಗಬಾರದು, ಶಾಶ್ವತ ನೀರಿನ ಸಮಸ್ಯೆ ನಿವಾರಣೆಗಾಗಿ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರದ ಸಂಯೋಜನೆಯೊಂದಿಗೆ ಜಾರಿಗೆ ತಂದ ಜಲಜೀವನ್ ಮಿಷನ್ ಯೋಜನೆ ಮಹತ್ತರ ಉದ್ದೇಶಕ್ಕೆ ಹಳ್ಳ ಹಿಡಿಸಿದ ಭ್ರಷ್ಟ ಗುತ್ತಿಗೆದಾರರು, ಅಧಿಕಾರಿಗಳು ಎನ್ನುವ ಗಂಭೀರ ಆರೋಪ ಇದೆ. ಪ್ರತಿನಿಧಿಗಳು ಹಲವು ಸಾರಿ ಜೆಜೆಎಂ ಯೋಜನೆ ಹೆಸರಿನ ಸರ್ಕಾರದ ಬೊಕ್ಕಸ ಖಾಲಿಯಾಗುತ್ತಿದೆ, ಆದರೆ ಅದರಿಂದ ಜನರಿಗೆ ಪ್ರಯೋಜನವಾಗುತ್ತಿಲ್ಲ. ಈ ಬಗ್ಗೆ ಸಂಬಂಧಿಸಿರುವ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಂಡು ಹಣ ಬಿಡುಗಡೆ ಮಾಡದೆ ತಪ್ಪಿತಸ್ಥರ ವಿರುದ್ಧ ತನಿಖೆ ನಡೆಸಿ ಕ್ರಮ ಕೈಗೊಳ್ಳುವಂತೆ ಬೊಬ್ಬೆ ಹಾಕಿದರು. ಯಾವ ಅಧಿಕಾರಿಗಳಾಗಲಿ ಗುತ್ತಿಗೆದಾರರ ವಿರುದ್ಧ ಕ್ರಮ ಜರುಗಿಸಿರುವ ಒಂದು ಉದಾಹರಣೆಯೂ ಇಲ್ಲ. ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಅವರು ಬಿಸಿಲಿನಲ್ಲಿ ಔರಾದ್ ತಾಲೂಕಿನ ಕೆಲವೊಂದು ಗ್ರಾಮಗಳ ತಾಂಡಗಳ ಭೇಟಿ ನೀಡಿದ್ದಾಗ ಜಿಲ್ಲೆಯಲ್ಲಿ ಜೆಜೆಎಂ ಯೋಜನೆ ಹೆಸರಿನ ಮೇಲೆ ಸರ್ಕಾರದ ಹಣ ಹೇಗೆ ಲೂಟಿ ಮಾಡಿದ್ದಾರೆ ಎನ್ನುವ ವಿಷಯ ಖುದ್ದಾಗಿಯೇ ಅಲ್ಲಿಯ ಜನರಿಂದ ಕೇಳಿದ್ದಾರೆ. ಹೊಸ ಬಾವಿ ತೋಡಿದ್ದಾರೆ, ಅದರಲ್ಲಿ ನೀರು ಲಭ್ಯವಿಲ್ಲ, ಆದರೆ ಪೈಪ್ಲೈನ್ ಮಾಡಿಸಿದ್ದಾರೆ. ಈ ಕಾಮಗಾರಿಗಾಗಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ದರೂ ಗ್ರಾಮದ ಜನರಿಗೆ ಯಾವುದೇ ಉಪಯೋಗವಿಲ್ಲ. ಇದೊಂದು ಹಣ ಲೂಟಿ ಮಾಡುವ ಯೋಜನೆ ಹೊರತು ಹರ್ ಘರ್ ಗಂಗಾ ಹೋಗಿ ಹರ್ ಗುತ್ತಿಗೆದಾರ और ऑफिसर लोगों को खाने का काम हो गया है ಎಂದರು. ಜಿಲ್ಲೆಯಲ್ಲಿ ಜೆಜೆಎಂ ಯೋಜನೆಯಿಂದ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಲಾಗಿದೆ. ಕಾಮಗಾರಿ ಪೂರ್ಣವಾಗಿದೆ. ಗ್ರಾಮ ಪಂಚಾಯತ್ಗಳಿಗೆ ಹಸ್ತಾಂತರಿಸಿ ಹಗಲು ದರೋಡೆ ಮಾಡಿದ್ದಾರೆ ಎಂದು ಸಾರ್ವಜನಿಕರ ಆರೋಪ ಸತ್ಯವಿದೆ ಎನ್ನುವುದು ಸ್ವತಃ ಜಿಲ್ಲಾಧಿಕಾರಿಗಳು ಗ್ರಾಮಗಳಿಗೆ ತೆರಳಿ ವೀಕ್ಷಣೆ ಮಾಡಿದ್ದು ಅವ್ಯವಹಾರ ನಡೆದಿದೆ ಎನ್ನುವುದು ಸಾಬೀತಾಗಿದೆ. ಜೆಜೆಎಂ ಯೋಜನೆ ಕೈಗೊಂಡ ಕಾಮಗಾರಿಗಳ ಪರಿಶೀಲನೆಗಾಗಿ ಒಂದು ಅಧಿಕಾರಿ ತಂಡ ರಚಿಸಿ ಹಣ ನುಂಗಿ ಕುಳಿತ ಗುತ್ತಿಗೆದಾರ ಹಾಗೂ ಲೂಟಿ ಮಾಡಿದ ಹಣದಲ್ಲಿ ಶಾಮೀಲಾಗಿದ್ದ ಯೋಜನೆ ಅನುಷ್ಠಾನಗೊಳಿಸುವ ಅಧಿಕಾರಿಗಳ ವಿರುದ್ಧ ತನಿಖೆ ನಡೆಸಿ ಸರ್ಕಾರದ ಉದ್ದೇಶ ಈಡೇರಿಸಲು ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಕ್ಷೇತ್ರದ ಶಾಸಕರು ಪ್ರಾಮಾಣಿಕ ಪ್ರಯತ್ನ ಮಾಡುವರೋ ಅಥವಾ ಗುತ್ತಿಗೆದಾರರು ಪ್ರಭಾವಿಗಳಾಗಿದ್ದಾರೆ, ಕೆಣಕಿ ನಮ್ಮ ರಾಜಕೀಯಕ್ಕೆ ಹೊಡೆತ ಬೀಳುತ್ತದೆ ಎಂದು ಮೌನ ವಹಿಸಿ ಸರ್ಕಾರದ ಹಣ ಲೂಟಿಕೋರರಿಗೆ ಅಪ್ರತ್ಯಕ್ಷವಾಗಿ ಸಹಕಾರ ಮಾಡುವರೋ ಕಾದು ನೋಡಬೇಕಾಗಿದೆ. ಆ ಬಾಯಿನಲ್ಲಿ ಇಲ್ಲ, ಅದು ಪೈಪ್ಲೈನ್ ಬಾಯಿ ಹೊಡೆದವ, ಅದಕ್ಕೆ ಲೈಟ್ ಬಿ ಇಲ್ಲ, ಮತ್ತು ಪೈಪ್ಲೈನ್ ಮಾಡ್ಯಾರ, ಮತ್ತು ಹಳೆ ಬಾಯಿ ಇತ್ತು, ಹಳೆ ಬಾಯಿದು ಕಲೆಕ್ಷನ್ ಅದು ತುಟ್ಟಿ ಕುಡಿಸಿ ಹಳೆ ಬಾಯಿಗೆ ನೀರೇ ಬಿಟ್ಟಾವ. ಆ ಹೊಸ ಬಾಯಿಗೆ ಪೈಪ್ ಮಾಡ್ಯಾಕ್ರೆ ಅದು ಲೈಟ್ ಬಿ ಇಲ್ಲ, ಅದು ನೀರು ಬಿ ಇಲ್ಲ. ಬೇಸಿಗೆಯ ತೀವ್ರತೆಯಿಂದಾಗಿ ಜಿಲ್ಲೆಯ ಹಲವು ಗ್ರಾಮಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಉಲ್ಬಣಗೊಂಡಿರುವ ಕುರಿತು ಮಾಧ್ಯಮಗಳಲ್ಲಿ ವರದಿ ಬಂದ ಹಿನ್ನೆಲೆಯಲ್ಲಿ ಶನಿವಾರ ಖುದ್ದಾಗಿ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಹಾಗೂ ಹಿರಿಯ ಅಧಿಕಾರಿಗಳೊಂದಿಗೆ ಔರಾದ್ ತಾಲೂಕಿನ ಸೋರಹಳ್ಳಿ, ಜಂಬುಗಿ, ಮಹಾರಾಜವಾಡಿ, ವಿಜಯನಗರ ತಾಂಡ, ಯಕಲಾರ್ ತಾಂಡ, ಕಿರುಗನವಾಡಿ ಸೇರಿದಂತೆ ವಿವಿಧೆಡೆ ಭೇಟಿ ನೀಡಿ ಪರಿಶೀಲಿಸಿದರು. ಜಿಲ್ಲಾಧಿಕಾರಿಗಳು ಗ್ರಾಮಸ್ಥರೊಂದಿಗೆ ಚರ್ಚಿಸಿ ನಂತರ ಬೇಸಿಗೆಯಲ್ಲಿ ಯಾವುದೇ ಗ್ರಾಮಗಳಲ್ಲಿ ನೀರಿನ ಸಮಸ್ಯೆ ಉಂಟಾಗದಂತೆ ಕ್ರಮ ಕೈಗೊಳ್ಳಬೇಕೆಂದು ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿಗಳು ತಾಕೀತು ಮಾಡಿದರು. ಈ ಸಂದರ್ಭದಲ್ಲಿ ಔರಾದ್ ತಹಸೀಲ್ದಾರ್ ಮಹೇಶ್ ಪಾಟೀಲ್, ಗ್ರಾಮೀಣ ಕುಡಿಯುವ ನೀರು ಸಹಾಯಕ ಇಂಜಿನಿಯರ್ ಸೇರಿದಂತೆ ಇತರ ಅಧಿಕಾರಿಗಳು ಉಪಸ್ಥಿತರಿದ್ದರು.
ಓಂ ನಮಃ ಶಿವಾಯ ಸ್ವಾಮೀಜಿ ಎಂದೇ ಹೆಸರುವಾಸಿಯಾದ ವೇದಮೂರ್ತಿ ಶ್ರೀ ರಾಜ್ಯ ಮಲ್ಲಯ್ಯ ಬೋರಂಚಿ ಸ್ವಾಮೀಜಿ ಅವರಿಂದ ಬೀದರ್ ಗಡಿ ಭಾಗದ ತೆಲಂಗಾಣ ಪ್ರದೇಶದ ಗಣೇಶ್ಪುರ ಗ್ರಾಮದಲ್ಲಿ ಶ್ರೀ ಆನಂದ್ ವನಾಶ್ರಮ ಶ್ರೀಶೈಲ ಮಲ್ಲಿಕಾರ್ಜುನ ದೇವಸ್ಥಾನದ ಉದ್ಘಾಟನೆ, ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮವು ವಿಜೃಂಭಣೆಯಿಂದ ಜರುಗಿತು. ಕಾರ್ಯಕ್ರಮದ ಪ್ರಯುಕ್ತ ದೇವಸ್ಥಾನದಲ್ಲಿ ಹಮ್ಮಿಕೊಂಡಿರುವ ಸಪ್ತಾಹ ಕಾರ್ಯಕ್ರಮಕ್ಕೆ ಬೀದರ್ ನಾರಾಯಣಖೇಡ್ ರಸ್ತೆ ಮಧ್ಯ ಮಾರ್ಗದಲ್ಲಿ ಬರುವ ಮಾಂಜ್ರಾ ನದಿ ತೀರದಲ್ಲಿ ಕುಂಭಮೇಳ ಪ್ರಾರಂಭಿಸಿದ ಪಂಚಗಾಂವದ ಪೂಜ್ಯ ಕಾಶಿನಾಥ್ ಮಹಾರಾಜರು ಚಾಲನೆ ನೀಡಿ ಬಂದಿರುವ ಭಕ್ತರಿಗೆ ಶಾಲು ಹೊದಿಸಿ ಗೌರವಿಸಿದರು. ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ 3 ದಿವಸ ನಡೆದ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಬೀದರ್ ಹಾಗೂ ತೆಲಂಗಾಣದ ಶಿವಭಕ್ತರು ಆಗಮಿಸಿ ಮಹಾದೇವನ ದರ್ಶನ ಪಡೆದರು. ದೇವಸ್ಥಾನದ ಉದ್ಘಾಟನೆ ಮೊದಲನೇ ದಿವಸ ಶಿವಭಕ್ತರಾದ ಅನೂಪ್ ಅನ್ನು ನಗರಿ, ಬಸವರಾಜ್ ಕುಂಬಾರ್ ಅವರ ಪರಿವಾರದಿಂದ ಮಹಾದೇವನಿಗೆ ವಿಶೇಷ ಪೂಜೆ ಸಲ್ಲಿಸಿದರು. ಈ ಕಾರ್ಯಕ್ರಮದಲ್ಲಿ ಭೂದಾನಿಗಳಾದ ಡಾಕ್ಟರ್ ಶರಣಪ್ಪ ಬಾಲೋಡೆ, ಶ್ರೀ ಶಿವಲಿಂಗಪ್ಪ ಜಲ್ಲಾದೆ ದಂಪತಿಗಳು, ಮಲ್ಲಿಕಾರ್ಜುನ್ ಚಿಕ್ಕಪೇಟೆ, ನಿರ್ಮಲಾ ಸ್ವಾಮಿ, ಶ್ವೇತಾ ಗುಡಿ, ಶ್ರೀಹರಿ ಸ್ವಾಮಿ, ಪ್ರೇರಣಾ, ಸದ್ವಿನ್ ಗುಡಿ, ದೇವಸ್ಥಾನದ ಅರ್ಚಕರು, ಪುರೋಹಿತರಾದ ವೇದಮೂರ್ತಿ, ಶ್ರೀ ಸಿದ್ಧಲಿಂಗೇಶ್ವರ ಬೋರಂಚಿ ಸ್ವಾಮೀಜಿ, ಪ್ರಧಾನ ಅರ್ಚಕರು, ಪುರೋಹಿತರು ಶ್ರೀ ಶಂಭುಲಿಂಗ ದೇವಸ್ಥಾನ ಹಾಗೂ ಓಂ ಶ್ರೀ ವೇದಾಂತ ವಚನ ಎಜುಕೇಷನ್ ಕಲ್ಚರ್ ಮತ್ತು ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷ ಸಿದ್ಧಲಿಂಗೇಶ್ವರ ಬೋರಂಚಿ ಸ್ವಾಮಿ, ಭೂದಾನಿ ಶರಣಪ್ಪ ಬಾಲೋಡಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ओम गुरु ब्रह्मा गुरु विष्णु गुरुदेव महेश्वर गुरु साक्षात् परब्रह्म तस्मै श्री गुरुवे नमः। ಈವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಪವನ್ ಕುಮಾರ್. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.